ಇನ್ಮೇಲೆ ರಾಜಧಾನಿಯಲ್ಲಿ BDA ಸೈಟ್ ಸಿಗಲ್ವಾ? ಸೈಟ್ ಖರೀದಿಸುವ ಕನಸು ಹೊತ್ತವರಿಗೆ BDA ಶಾಕ್. BDAಗೆ ತಲೆನೋವು ಕೊಡ್ತಿದೆ ಹೊಸ ಲೇಔಟ್ ನಿರ್ಮಾಣ. ಇನ್ಮೇಲೆ ರಾಜಧಾನಿಯಲ್ಲಿ BDA ಸೈಟ್ ಸಿಗಲ್ವಾ? ಸೈಟ್ ಖರೀದಿಸುವ ಕನಸು ಹೊತ್ತವರಿಗೆ BDA ಬಿಗ್ ಶಾಕ್. BDAಗೆ ತಲೆನೋವು ಕೊಡ್ತಿದೆಯಾ ಹೊಸ ಲೇಔಟ್ ನಿರ್ಮಾಣ? ಹೊಸ ಲೇಔಟ್ ನಿರ್ಮಾಣಕ್ಕೆ BDAಗೆ ಸ್ವಾಧೀನ ಟೆನ್ಷನ್, ಅಂದರೆ ಭೂ ಸ್ವಾಧೀನದ ಟೆನ್ಷನ್. ಬೃಹತ್ ಲೇಔಟ್ ನಿರ್ಮಾಣಕ್ಕೆ ಭೂಮಿ ಕೊರತೆ. ಲೇಔಟ್ ನಿರ್ಮಾಣಕ್ಕೆ BDA ಅಧಿಕಾರಿಗಳ ಭೂಮಿ ಹುಡುಕಾಟ. ಬೆಂಗಳೂರಲ್ಲಿ ಲೇಔಟ್ ನಿರ್ಮಾಣಕ್ಕೆ ತಿಲಾಂಜಲಿ ಇಡಲಿದೆಯಾ BDA? ಇನ್ಮೇಲೆ ರಾಜಧಾನಿಯಲ್ಲಿ BDA ಸೈಟ್ ಸಿಗಲ್ವಾ? ಸೈಟ್ ಖರೀದಿಸುವ ಕನಸು ಹೊತ್ತವರಿಗೆ BDA ಶಾಕ್ ಕೊಟ್ಟಿರುವಂತಹದ್ದು. BDAಗೆ ತಲೆನೋವು ಕೊಡ್ತಿದೆ ಹೊಸ ಲೇಔಟ್ ನಿರ್ಮಾಣ. ಹೊಸ ಲೇಔಟ್ ನಿರ್ಮಾಣಕ್ಕೆ BDA ಭೂಸ್ವಾಧೀನದ ಟೆನ್ಷನ್. ಬೃಹತ್ ಲೇಔಟ್ ನಿರ್ಮಾಣಕ್ಕೆ ಭೂಮಿ ಕೊರತೆ. ಲೇಔಟ್ ನಿರ್ಮಾಣಕ್ಕೆ BDA ಅಧಿಕಾರಿಗಳ ಭೂಮಿಯನ್ನು ಈಗ ಹುಡುಕಾಟ ಮಾಡ್ತಿರುವಂತಹದ್ದು. ಬೆಂಗಳೂರಲ್ಲಿ ಲೇಔಟ್ ನಿರ್ಮಾಣಕ್ಕೆ ತಿಲಾಂಜಲಿ ಇಡಲಿದೆಯೇ BDA? ಎಸ್, ಇದು ರಾಜ್ಯ ರಾಜಧಾನಿಯಲ್ಲಿ BDA ಸೈಟ್, ಇನ್ನು ಮುಂದೆ BDA ಸೈಟನ್ನು ಪರ್ಚೇಸ್ ಮಾಡಬೇಕು ಅಂತೇಳಿ ಒಂದಷ್ಟು ಜನರಿಗೆ ಆಸೆ ಕೂಡ ಇರುತ್ತೆ. ಆ ಆಸೆ ಈಗ ಸ್ವಲ್ಪ ದಿನಗಳ ಮಟ್ಟಿಗೆ ಎಲ್ಲೋ ಒಂದು ಕಡೆ ಕಡಿಮೆ ಆಗ್ಬೋದು ಅಂತ ಅನಿಸ್ಬೋದು. ಯಾಕೆಂತಂದರೆ ಇಲ್ಲಿ BDA ಸೈಟ್ ನಿರ್ಮಾಣ ಮಾಡಲಿಕ್ಕೆ ಜಾಗನೇ ಇಲ್ಲ, ಜಾಗದ ಕೊರತೆ ಇದೆ. ಹೊಸ ಲೇಔಟ್ ನಿರ್ಮಾಣಕ್ಕೆ BDAಗೆ ಭೂಸ್ವಾಧೀನದ ಒಂದು ಟೆನ್ಷನ್ ಆಗಿರುವಂತಹದ್ದು. ಬೃಹತ್ ಲೇಔಟ್ ನಿರ್ಮಾಣಕ್ಕೆ ಈಗ ಭೂಮಿ ಕೊರತೆ ಆಗಿರುವಂತಹದ್ದು. ಲೇಔಟ್ ನಿರ್ಮಾಣಕ್ಕೆ BDA ಅಧಿಕಾರಿಗಳಿಂದ ಭೂಮಿಯನ್ನು ಈಗ ಹುಡುಕಾಟ ನಡೆಸ್ತಾ ಇರುವಂಥದ್ದು. ಬೆಂಗಳೂರಲ್ಲಿ ಲೇಔಟ್ ನಿರ್ಮಾಣಕ್ಕೆ ತಿಲಾಂಜಲಿ ಇಡಲಿದೆಯೇ BDA? ಈಗಾಗಲೇ 67 ಲೇಔಟ್ಗಳ ನಿರ್ಮಾಣ ಮಾಡಿರೋ BDA ಇಲ್ಲಿವರೆಗೂ ಸುಮಾರು 67 ಲೇಔಟ್ಗಳನ್ನು ನಿರ್ಮಾಣ ಮಾಡಿರುವಂಥದ್ದು. ಬೆಂಗಳೂರು ಬೆಳೆದಂತೆ ಸಮರ್ಪಕ ಜಾಗ ಸಿಗದೆ ಪರದಾಟ. ಶಿವರಾಮ ಕಾರಂತ ಬಡಾವಣೆ ನಿರ್ಮಾಣಕ್ಕೆ ಪರದಾಟ. ರಿಯಾಯಿತಿ ದರದಲ್ಲಿ ಸೈಟ್ ನೀಡೋದು BDA ಉದ್ದೇಶ. BDAದಿಂದ ಇದೇ ಕೊನೆಯ ಲೇಔಟ್ ಆಗುತ್ತಾ? ಜೊತೆಗೆ ಅರ್ಕಾವತಿ ಮುಂದುವರಿದ ಬಡಾವಣೆಗೆ ಭೂಮಿ ಕೊರತೆ. ಅಲ್ಲದೆ ಶಿವರಾಮ ಕಾರಂತ ಮುಂದುವರೆದ ಬಡಾವಣೆಗೂ ಕೂಡ ವಿರೋಧ. ಮತ್ತೊಂದೆಡೆ ಕೆಂಪೇಗೌಡ ಬಡಾವಣೆ ನಿರ್ಮಾಣಕ್ಕೆ ಹೈರಾಣ. ಈ ನಡುವೆ ಹೊಸದಾಗಿ 6 ಲೇಔಟ್ ನಿರ್ಮಾಣಕ್ಕೆ BDA ಈಗ ಸಜ್ಜಾಗಿರುವಂತಹದ್ದು. ಈಗಾಗಲೇ 67 ಲೇಔಟ್ಗಳ ನಿರ್ಮಾಣ ಮಾಡಿರುವಂತಹ BDA ಇಲ್ಲಿವರೆಗೂ ಸುಮಾರು 67 ಲೇಔಟ್ಗಳನ್ನು ಬೆಂಗಳೂರಲ್ಲಿ BDA ನಿರ್ಮಾಣ ಮಾಡಿರುವಂತಹದ್ದು. ಬೆಂಗಳೂರು ಬೆಳೆದಂತೆ ಸಮರ್ಪಕ ಜಾಗ ಸಿಗದೆ ಈಗ ಪರದಾಟ. ಶಿವರಾಮ ಕಾರಂತ ಬಡಾವಣೆ ರಿಯಾಯಿತಿ ದರದಲ್ಲಿ ಸೈಟ್ ನೀಡೋದು BDA ಉದ್ದೇಶ ಆಗಿತ್ತು. BDAಯಿಂದ ಇದೇ ಕೊನೆಯ ಲೇಔಟ್ ಆಗುತ್ತಾ? ಜೊತೆಗೆ ಅರ್ಕಾವತಿ ಮುಂದುವರಿದ ಬಡಾವಣೆಗೆ ಭೂಮಿ ಕೊರತೆ ಇದೆ. ಅಲ್ಲದೆ ಶಿವರಾಮ ಕಾರಂತ ಮುಂದುವರೆದ ಬಡಾವಣೆಗೂ ಕೂಡ ಈಗ ವಿರೋಧ ವ್ಯಕ್ತವಾಗಿರುವಂಥದ್ದು. ಮತ್ತೊಂದೆಡೆ ಕೆಂಪೇಗೌಡ ಬಡಾವಣೆ ನಿರ್ಮಾಣಕ್ಕೂ ಕೂಡ ಹೈರಾಣ. ಈ ನಡುವೆ ಹೊಸದಾಗಿ 6 ಲೇಔಟ್ ನಿರ್ಮಾಣಕ್ಕೆ ಈಗ BDA ಸಜ್ಜು ಆಗ್ತಿರುವಂಥದ್ದು, ಅಂದರೆ ಸಿದ್ಧತೆ ಮಾಡ್ಕೊಳ್ತಿರುವಂತಹದ್ದು. ಎಸ್, ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಬಡಾವಣೆಗಳಲ್ಲಿ ಮೂಲ ಸೌಕರ್ಯ ನೀಡೋದು BDAಗೆ ಸವಾಲು. ಬಡಾವಣೆ ನಿರ್ಮಾಣಕ್ಕೆ BDA ಬಳಿ ಹಣಕಾಸಿನ ಕೊರತೆ. BDAಗೆ ಲೇಔಟ್ ನಿರ್ಮಾಣಕ್ಕೆ ಸರ್ಕಾರದಿಂದ ಒತ್ತಡ. 6 ಲೇಔಟ್ ನಿರ್ಮಾಣ ಮಾಡುವಂತೆ ಸೂಚನೆ ನೀಡಿರುವ DCM DKC. ಆದರೆ ಲೇಔಟ್ ನಿರ್ಮಾಣಕ್ಕೆ ಜಾಗ ಸಿಗದೆ ಒದ್ದಾಡ್ತಿರುವಂತಹ ಅಧಿಕಾರಿಗಳು. ಬಡಾವಣೆಗಳಲ್ಲಿ ಮೂಲ ಸೌಕರ್ಯ ನೀಡೋದು BDAಗೆ ಸವಾಲಾಗಿರುವಂತಹದ್ದು. ಬಡಾವಣೆ ನಿರ್ಮಾಣಕ್ಕೆ BDA ಬಳಿ ಹಣಕಾಸಿನ ಕೊರತೆ.
ಬಿ ಡಿ ಎ ಲೇಔಟ್ ನಿರ್ಮಾಣಕ್ಕೆ ಸರ್ಕಾರದಿಂದ ಒತ್ತಡ. 6 ಲೇಔಟ್ಗಳನ್ನು ನಿರ್ಮಾಣ ಮಾಡುವಂತೆ ಸೂಚನೆ ನೀಡಿರುವಂತಹ DCM DKಶಿ. ಆದರೆ ಲೇಔಟ್ ನಿರ್ಮಾಣಕ್ಕೆ ಜಾಗ ಸಿಗದೆ ಒದ್ದಾಡ್ತಿರುವಂತಹ ಅಧಿಕಾರಿಗಳು. ಎಸ್, ಬಡಾವಣೆಗಳಲ್ಲಿ ಮೂಲಸೌಕರ್ಯ ನೀಡೋದು BDAನ ಒಂದು ಸವಾಲು. ಬಡಾವಣೆ ನಿರ್ಮಾಣಕ್ಕೆ BDA ಬಳಿ ಹಣಕಾಸಿನ ಕೊರತೆ ಇರುವಂತಹದ್ದು. BDAಗೆ ಲೇಔಟ್ ನಿರ್ಮಾಣಕ್ಕೆ ಸರ್ಕಾರದಿಂದ ಒತ್ತಡ. ಅಂದರೆ ಲೇಔಟ್ ನಿರ್ಮಾಣ ಮಾಡಿ ಅಂತೇಳಿ ಸರ್ಕಾರ BDAಗೆ ಒತ್ತಡ ಕೂಡ ಆಗ್ತಿರುವಂತಹದ್ದು. ಒಂದಲ್ಲ ಎರಡಲ್ಲ, ಒಟ್ಟು 6 ಲೇಔಟ್ಗಳನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಈಗಾಗಲೇ DCM DK ಶಿವಕುಮಾರ್ ಅವರು ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿರುವಂಥ, ಅಂದರೆ BDA ಮೇಲೆ ಒತ್ತಡ ಹಾಕಿರುವಂಥದ್ದು. ಆದರೆ ಲೇಔಟ್ ನಿರ್ಮಾಣಕ್ಕೆ ಜಾಗ ಸಿಗದೆ ಅಧಿಕಾರಿಗಳು ಒದ್ದಾಡ್ತಾ ಇದ್ದಾರೆ. ಅಂದರೆ ಜಾಗನೇ ಇಲ್ಲ ಬೆಂಗಳೂರಲ್ಲಿ.